ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಚಾಯ್ಸ್ ಎಂಟ್ರಿ ಯಾರೆಲ್ಲ ಮಾಡಿರ್ತೀರಾ, ಈಗ ಚಾಯ್ಸ್ 2 ಇರಬಹುದು, ಚಾಯ್ಸ್ 3 ಇರಬಹುದು, ಮತ್ತೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತೆ. ನೀವು ಪ್ರತಿಯೊಬ್ಬರು ಈಗ ವೆಯ್ಟ್ ಮಾಡ್ತಾ ಇರೋದು ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೊ ನಾವು ಎಡಿಟಿಂಗ್ ಯಾವಾಗ ಮಾಡಬಹುದು, ಸೊ ಇದ್ರ ಬಗ್ಗೆ ಎಲ್ಲ ಡೌಟ್ಸ್ ನ ಕೇಳ್ತಾ ಇದೀರಾ. ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತಲ್ಲ, ಸೊ ಇವರಿಗೆ ಕೆಇಎ ಕಡೆಯಿಂದ ಒಂದು ಅಪ್ಡೇಟ್ ಇದೆ. ಇದ್ರ ಜೊತೆಗೆ ನಿಮ್ಮ ರೌಂಡ್ ಯಾವಾಗ ಸ್ಟಾರ್ಟ್ ಆಗ್ಬೋದು, ಸೆಕೆಂಡ್ ರೌಂಡ್, ಅದ್ರ ಬಗ್ಗೆ ಒಂದು ಅಪ್ಡೇಟ್ ಇದೆ. ಸೊ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಯಾಕೆಂತ ಹೇಳಿದ್ರೆ ಕೆಸಿಟಿ ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸ್ ನಮ್ಮ ಚಾನಲ್ ಅಲ್ಲಿ ಫ್ರೀ ಆಗಿರುತ್ತೆ. ಸೊ ಎಲ್ಲಾನು ನೀವು ಫ್ರೀ ಆಗಿ ಪಡ್ಕೊಬಹುದು. ಆದ್ರಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತೆ ವಿಡಿಯೋ ಒಂದು ಲೈಕ್ ನ ಕೊಡಿ. ಸೊ ಆಯ್ತಾ ಲೈಕ್. ಸೊ ಈಗ ಚಾಯ್ಸ್ ಎಂಟ್ರಿ ಈಗ ನಡೀತಾ ಇದೆ. ಸೊ ಲಾಸ್ಟ್ ಡೇಟ್ ನಿಮ್ಗೆ 12th ತನಕ ಇದೆ. ಅಂದ್ರೆ ಎಲ್ಲಾ ಕೋರ್ಸ್ ನಾನು ಈಗ ಹೇಳ್ತಾ ಇರೋದು. ಬಟ್ ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ 8th ಲಾಸ್ಟ್ ಡೇಟ್ ಇರೋದು. ಸೊ ಅಡ್ಮಿಷನ್ ಗೆ 9th ಇದೆ. ಸೊ ಈಗ ತುಂಬಾ ಸ್ಟೂಡೆಂಟ್ಸ್ ಗೆ ಡೌಟ್ ಇರೋದು ಸೆಕೆಂಡ್ ರೌಂಡ್ ಯಾವಾಗ ನಡೆಯುತ್ತೆ, ಸೊ ಏನಾದ್ರು ಡೇಟ್ ಎಕ್ಸ್ಟೆಂಡ್ ಆಗುತ್ತಾ, ಸೊ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ನಿಮ್ಗೆ ಜಾಸ್ತಿ ಡ್ರ್ಯಾಗ್ ಮಾಡೋದಕ್ಕೋಗಲ್ಲ. ಬೇಕು ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ನೀವು 1.5x ಅಥವಾ 2x ಹಾಕೊಂಡು ನೋಡಿ. ಯಾಕೆಂತ ಹೇಳಿದ್ರೆ ನಿಮ್ಮ ಟೈಮ್ ಸೇವ್ ಆಗುತ್ತೆ. 10 ನಿಮಿಷದ ವಿಡಿಯೋನ ನೀವು 5 ನಿಮಿಷದಲ್ಲಿ ಮುಗಿಸಬಹುದು. ಈಗ ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಬಿಟ್ಟಿದ್ದಾರೆ. ಸೊ ಕೆಇಎ ಅವರೇ ಪಬ್ಲಿಷ್ ಮಾಡಿರುವಂತದ್ದು. ಈ ಒಂದು ಆರ್ಟಿಕಲ್ ಅಲ್ಲಿ ಏನಿದೆ, ಬಹುತೇಕ ಸೀಟುಗಳು ಮೊದಲ ಸುತ್ತಿನಲ್ಲಿ ಹಂಚಿಕೆ ಆಗಿವೆ. ಈ ಪೈಕಿ 35% 45 ವಿದ್ಯಾರ್ಥಿಗಳು, ಅಂದ್ರೆ ಅಷ್ಟು % ವಿದ್ಯಾರ್ಥಿಗಳು ಎರಡನೇ ಸುತ್ತಿನ ಸೀಟು ಹಂಚಿಕೆಗೆ ಸೀಟು ಬಿಟ್ಟುಕೊಡುವ ಸಾಧ್ಯತೆ ಇದೆ. ಆಗಸ್ಟ್ 3ನೇ ವಾರದಲ್ಲಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ನಡೆಯುವ ಸಾಧ್ಯತೆ ಇದೆ ಅಂತ ಈ ಒಂದು ನ್ಯೂಸ್ ಪೇಪರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ 35ರಿಂದ 40% ಅಷ್ಟು ಸೀಟ್ಸ್ ನಿಮ್ಮ ಸೆಕೆಂಡ್ ರೌಂಡ್ ಅಲ್ಲಿ, ಅಂದ್ರೆ ಅಷ್ಟು ಸೀಟ್ಸ್ ಈಗ ಸೆಕೆಂಡ್ ರೌಂಡ್ ಗೆ ವೇಟ್ ಮಾಡ್ತಾ ಇದಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಅಂದ್ರೆ ಅಷ್ಟು ಸ್ಟೂಡೆಂಟ್ಸ್. ನೆಕ್ಸ್ಟ್ ನಿಮ್ಮ 3ನೇ ವಾರ, ಅಂದ್ರೆ ಆಗಸ್ಟ್ 3ನೇ ವಾರದಲ್ಲಿ ನಿಮ್ಮ ಸೆಕೆಂಡ್ ರೌಂಡ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಸೀಟು ಹಂಚಿಕೆ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ಬಟ್ ಇದಕ್ಕಿಂತ ಲೇಟ್ ಆಗುತ್ತೆ. ಯಾಕೆ ಅಂತ ತೋರಿಸ್ತೀನಿ ನೋಡಿ. ಈಗ ನಿಮ್ಗೆ MCC ಕೌನ್ಸಿಲಿಂಗ್ ಇದನ್ನು ನಮ್ಮ ಒಂದು ಏನಿರುತ್ತೆ ಕೆಇಎ ಸೈಮಲ್ಟೇನಿಯಸ್ಲಿ ನಡೆಸ್ತಾ ಇರೋದು. ಸೊ ಅದೇ ಸಪರೇಟ್, ಬಟ್ ಅದನ್ನ ಫಾಲೋ ಮಾಡ್ಬೇಕು. ನಮ್ಮ ಕೆಇಎ ಇವರ ಶೆಡ್ಯೂಲ್ ನ ಫಾಲೋ ಮಾಡ್ಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು ರಿಸಲ್ಟ್ ಡಿಕ್ಲರೇಷನ್ ಯಾವಾಗ 9th. ಸೊ 9th ಆಗಸ್ಟ್ ಇದೆ. ಸೊ ನಮ್ಮ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಮೆಡಿಕಲ್ ಸ್ಟೂಡೆಂಟ್ಸ್ ಗೆ 12th ನಿಮ್ಗೆ ಚಾನ್ಸ್ ನ ಕೊಟ್ಟಿರುವಂತದ್ದು. ಸೊ ಈಗ ಏನಾಗುತ್ತೆ, ಸೊ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಅವರಿಗೆ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ. ಮತ್ತೆ ಈಗ ಕಾಲೇಜ್ ಜಾಯ್ನ್ ಆಗೋದಕ್ಕೆ ಇರುತ್ತಲ್ಲ, ಅದನ್ನು ಡೇಟ್ ಎಕ್ಸ್ಟೆಂಡ್ ಮಾಡಲೇಬೇಕು. ಯಾಕೆಂತ ಹೇಳಿದ್ರೆ MCC ಅಲ್ಲಿ ಕಾಲೇಜ್ಗೆ ರಿಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟಿಂಗ್ ಡೇಟ್ 9th. ಸೊ ಅಲಾಟ್ ಆದ ದಿನನೇ ನೀವು ರಿಪೋರ್ಟ್ ಮಾಡಬಹುದು. 18th ತನಕ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ಡೇಟ್ ಎಕ್ಸ್ಟೆಂಡ್ ಆಗ್ಲೇಬೇಕು. ಈಗ ಏನ್ ಇಲ್ಲಿದೆ ಆಗಸ್ಟ್ 3ನೇ ವಾರ ಅಂತ ಇದೆಯಲ್ಲ, ಈಗ ನೀವು ಇಲ್ಲಿ ನೋಡ್ಬೋದು. ಬೇಕಾದ್ರೆ ಕ್ಯಾಲೆಂಡರ್ ಅಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇವತ್ತು 6th ಡೇಟ್. ಸೊ ಇಲ್ಲಿ ರಿಸಲ್ಟ್ ಅನೌನ್ಸ್ ಮಾಡೋದು ಅವ್ರು 9th. ಸೊ ಸ್ಯಾಟರ್ಡೆ ಅನೌನ್ಸ್ ಮಾಡ್ತಾರೆ. ಅಲ್ಲಿಂದ 18th ತನಕ ಟೈಮ್ ಕೊಟ್ಟಿದ್ದಾರೆ ಅಡ್ಮಿಷನ್ ಆಗೋದಕ್ಕೆ. 9th ಇಂದ 18th ತನಕ. ಸೊ ನಿಮ್ಗೆ ನಮ್ಮ ಕೆಇಎ ಕೌನ್ಸಿಲಿಂಗ್ ಯಾವ ರೀತಿ MCC ಆ ಒಂದು ಶೆಡ್ಯೂಲ್ ನ ಫಾಲೋ ಮಾಡಬೇಕು. ಸೊ ಆಲ್ಮೋಸ್ಟ್ ನಿಮ್ಮ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂದ್ರೆ 18th ಆದ್ಮೇಲೆ ಸ್ಟಾರ್ಟ್ ಆಗುವಂತದ್ದು. ಸೊ ಅಲ್ಲಿ ತನಕ ಚಾನ್ಸ್ ತುಂಬಾ ಕಡಿಮೆ ಇದೆ ಸ್ಟಾರ್ಟ್ ಆಗುವಂತದ್ದು. ಸೊ ಯಾಕೆಂತ ಹೇಳಿದ್ರೆ ಕೆಇಎ ಅವರು ಈ ಒಂದು MCC ಶೆಡ್ಯೂಲ್ ನ ಫಾಲೋ ಮಾಡ್ಲೇಬೇಕು. ಆದ್ರಿಂದ 18th ಆಗ್ಬೋದು ನಿಮ್ಮ ಆಪ್ಷನ್ ಎಂಟ್ರಿ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ. ಅಂದ್ರೆ ಅವ್ರು ಹೇಳಿರೋ ಪ್ರಕಾರ ಫಸ್ಟ್ ವೀಕ್ ಇದು, ಸೆಕೆಂಡ್ ವೀಕ್, ಥರ್ಡ್ ವೀಕ್, ಫೋರ್ತ್ ವೀಕ್ ಸ್ಟಾರ್ಟ್ ಆಗುತ್ತೆ ನನ್ನ ಪ್ರಕಾರ. ನ್ಯೂಸ್ ಪೇಪರ್ ಅಲ್ಲಿ ಮೆನ್ಷನ್